Welcome, my dear students. As usual, now we are going to discuss very important second PC mathematics model question paper. For the sake of present 2021 second PC ಯಾರು ಓದ್ತಾ ಇದ್ದೀರಿ ಮ್ಯಾಥಮೆಟಿಕ್ಸ್ ಅವ್ರಿಗೆ ಯುಟಿಲೈಸ್ ಆಗಲಿ ಅಂತ ಒಂದು ಕಂಪ್ಲೀಟ್ ಮಾಡಲ್ ಪೇಪರ್ನ ಡಿಸ್ಕಸ್ ಮಾಡಿ, ಮತ್ತು ನಾಳೆ ಯಾರು ಸಪ್ಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಬರೀತಾ ಇದ್ದೀರಿ ಅವ್ರಿಗೆ ಯುಟಿಲೈಸ್ ಆಗಲಿ ಅಂತೇಳಿ ಒಂದು ಕಂಪ್ಲೀಟ್ ಮಾಡಲ್ ಪೇಪರ್ನ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇನ ನಾನು ಡಿಸ್ಕಸ್ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದಾನೆ. ಅಟ್ ದ ಸೇಮ್ ಟೈಮ್ ಫೇಸ್ಬುಕ್ಕು ಅಪ್ಲೋಡ್ ಮಾಡಿದ್ದಾನೆ. ಉದ್ದೇಶ, ಈ ಕೊರೋನಾ ಕಾಯಿಲೆಯಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸ್ ಅಥವಾ ಅವರ ಮೇಸ್ಟ್ರು ಲೆಕ್ಚರರ್ಸ್ ಅವೈಲಬಿಲಿಟಿ ಇಲ್ಲದೆ ಡಿಸ್ಟ್ರೆಸ್ ಆಗಿದ್ದರೆ, ತೊಂದರೆ ಅನುಭವಿಸಿದರೆ ಅಂಥ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ ಅಂತ ನಾನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದ್ದೇನೆ. ಯಾರು ಫೇಸ್ಬುಕ್ ನೋಡ್ತೀರಿ ಅವರು ಸೆಕೆಂಡ್ PC ಅಟ್ ಪ್ರೆಸೆಂಟ್ ಬರೀತಾ ಇರೋರಿಗೆ ಅಥವಾ ಓದ್ತಾ ಇರೋರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿ, ಅಥವಾ ತೋರಿಸಿ ಅವರು ಇದು ಯುಟಿಲೈಸ್ ಆಗುತ್ತೆ ಅಂದರೆ ನೋಡಲಿ, ಇಲ್ಲ ಅಂದರೆ ಬೇಡ. ಓಕೆ, ಬಟ್ ಅಟ್ಲೀಸ್ಟ್ ಇದೇ ನೋಡಪ್ಪ ನಿನ್ಗೆ ಯೂಸ್ ಆಗುತ್ತಾ, ಸೆಕೆಂಡ್ PC ಓದ್ತಾ ಇದೆಯಾ ನೋಡಯ್ಯ ಅಂತ ಅನ್ನಿ. ಯುಟಿಲೈಸ್ ಆಗುತ್ತೆ ಅಂದರೆ ಕೊಡಿ, ಇಲ್ಲ ಅಂದರೆ ಬೇಡ. ಓಕೆ, ಏನೋ ಅದನ್ನು ನೋಡ್ತಕ್ಕಂಥ ವಿದ್ಯಾರ್ಥಿ ಯಾರು ಪಾಸ್ ಆದರೆ ನಮಗೆ ಅದರಿಂದ ತೃಪ್ತಿ ಸಿಗುತ್ತೆ. ಓಕೆ, ಈಗ ನಾನು ಪಾರ್ಟ್ ಡಿನಲ್ಲಿ 10 ಕ್ವಶನ್ಸ್ ಇರುತ್ತೆ. 10 ಕ್ವಶನ್ಸು ಮತ್ತು ರಿಲೇಟೆಡ್ ಕ್ವಶನ್ಸು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, 47 ಇದು ಆಲ್ರೆಡಿ ಇಲ್ಲಿ ಕ್ವಶನ್ಸು 47 ನೋಡಿ. ನಾನು 47 ಇದನ್ನೇ ಕೇಳಬೇಕು ಅಂತ ಇಲ್ಲ, ಒಂದು ಮ್ಯಾಕ್ಸಿಮಮ್ ಎಕ್ಸಾಮ್ ಕೇಳ್ಬೋದು ಅನ್ನೋ ಒಂದು ಗೆಸ್ ಮೇಲೆ ನಾವು ಈ ಥರ ಪ್ರಾಬ್ಲಮ್ಸ್ನ ತೊಗೊಂಡಿರ್ತೇನೆ. ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಇಲ್ಲಿ ಬರೆದಿರ್ತೇನೆ. ಡೇರವ್ ಮಾಡೋಕ್ಕೋಸ್ಕರ, ಪ್ಲೇಸ್ಗೋಸ್ಕರ ಇಲ್ಲಿ ಬರೆದಿರ್ತೀನಿ. ಓಕೆ, ರಿಮೂವ್ ಮಾಡ್ಕೊಂಡಿರ್ತೀನಿ. ಓಕೆ, ಸಿ ಸೊಲ್ಯೂಷನ್, ಪ್ರೂಫ್. ಓಕೆ, ಡಿರೈವ್ ಮಾಡಬೇಕಾದ್ರೆ ಇಲ್ಲಿ 3D ಜಿಯೋಮೆಟ್ರಿಕಲ್ ಫಿಗರ್ ಒಳಗಡೆ ಫಿಗರ್ ಬರಬೇಕು. ಆ್ಯಕ್ಚುಲಿ ಎಲ್ಲಂದರೆ ಇಲ್ಲಿ ಎರಾಟಿಕಲ್ ಫಿಗರ್ ಇಲ್ಲ ಅಂದರೆ ದೇ ನೋ ಅವಾರ್ಡ್ ಮಾರ್ಕ್ಸ್. ಓಕೆ, ಮಾರ್ಕ್ಸೇ ಕೊಡೋಲ್ಲ. ಜಿಯೋಮೆಟ್ರಿಕಲ್ ಫಿಗರ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಇಸ್ ಅ ಮಸ್ಟ್. ನಾವು ಇಟ್ ಇಸ್ ಅ ಪ್ಲೇನ್. ಓಕೆ, ಆರಿಜಿನ್, ಡ್ರಾ ON ಪರ್ಪೆಂಡಿಕ್ಯುಲರ್ ಟು ಪ್ಲೇನ್. This is plane. Okay, this is a plane. This is origin. ನೋಡಿ, ಇದು ಪ್ಲೇನ್, ದಿಸ್ ಇಸ್ ಆರಿಜಿನ್. 3Dನಲ್ಲಿ ನಿಮಗೆ ಕರೆಕ್ಟಾಗಿ ಫಿಗರ್ ಗೊತ್ತಾಗಲ್ಲ, ಅದಕ್ಕೋಸ್ಕರ ಅದು ಸಪ್ರೇಟ್ ಬರೋದು ತೋರಿಸ್ತಾ ಇದ್ದೀನಿ. ಇಸ್ ಆರಿಜಿನ್ ನೋಡಿ, ON ಪರ್ಪೆಂಡಿಕ್ಯುಲರ್ ಟು ಪ್ಲೇನ್. PB any point on the plane. Position vector of the point P, that is R. O ಇಂದ ಆರಿಜಿನಿಂದ ಏನಿರ್ತಕ್ಕಂಥ ಲೆಂತ್ P. ಹಿಯರ್ ON is perpendicular to plane is called normal. ಕ್ವಶನ್ ಒಳಗಡೆ ನಾರ್ಮಲ್ ಅಂತ ಇದೆ ನೋಡಿ, ಅದಕ್ಕೋಸ್ಕರ. ಹಿಯರ್ P is called length from origin to plane. N cap is the unit vector along P. NP, join NP. This is ON. Okay, this is a geometrical figure. ಇದನ್ನು ನಾವು 3Dನಲ್ಲಿ ಬರೀಬೇಕು. ಓಕೆ, 3Dನಲ್ಲಿ ಬರೀಬೇಕಾದ್ರೆ ನೋಡಿ ಕ್ಲೀನಾಗಿರಬೇಕು. Okay, this is X, Y, Z, plane. Okay, ಈಗ ಇದು this is called origin. Draw ON, ಅದಕ್ಕೋಸ್ಕರನೇ draw ON perpendicular to plane. This is P. N cap is the unit vector along P. ಅಲ್ಲಿರ್ತಕ್ಕಂಥ ಫಿಗರ್ ಇಲ್ಲಿ ಬರೀಬೇಕು. ಓಕೆ, ಆ್ಯಂಡ್ PB ಎನಿ ಪಾಯಿಂಟ್ ಆನ್ ದ ಪ್ಲೇನ್. ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ P, OP, ಇದನ್ನು R ಅಂತ ಕರಿ. ಜಾಯಿನ್ NP. ಓಕೆ, ಜಾಯಿನ್ NP. ದಿಸ್ ಇಸ್ ಜಿಯೋಮೆಟ್ರಿಕಲ್ ಫಿಗರ್. ಈ ಥರ ನೀಟಾಗಿರ್ಬೇಕು. ಓಕೆ, ಹಿಂಗೆ ಸಪ್ರೇಟ್ ಇದೊಂದೇ ಬರೀಬಾರ್ದು, 3Dನಲ್ಲೇ ಮೆನ್ಷನ್ ಮಾಡಬೇಕು. ಓಕೆ, ಈಗ ನಾವು ಹಿಯರ್ NP is perpendicular to ON. NP vector is perpendicular to ON. NP is perpendicular to ON. When two vectors are mutually perpendicular to each other, ನಾವು ಹಿಂದೆ ಪ್ರಾಬ್ಲಮ್ಸ್ ಮಾಡಿದ್ದೀವಿ. A dot B is equal to 0. A dot B is equal to 0 means what? Vector A is perpendicular to vector B. ಯಾವ ಬೇಸ್ ಮೇಲೆ? A dot B ಡೆಫಿನೇಷನ್ ನೋಡಿ. A dot B is equal to magnitude of the vector A. A dot B is equal to magnitude of the vector A into magnitude of the vector B into cos theta. Is vector A is like vector B. When two vectors are mutually perpendicular to each other,
ಹಿಂಗಿದ್ರೆ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ 90, ಕಾಸ್ 90 0, ಎ ಡಾಟ್ ಬಿ 0, ಅದು ಎ ಡಾಟ್ ಬಿ ಇಸ್ ಈಕ್ವಲ್ ಟು 0 ಮೀನ್ಸ್ ವಾಟ್? ವೆಕ್ಟರ್ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ. ಆನ್ ದ ಬೇಸಿಸ್ ಆಫ್ ದಿಸ್, vector np is perpendicular to ON, then np is perpendicular to ON, therefore np dot ON is equal to what? 0. np dot ON is equal to 0 because of that. Now, what is ON? What is ON? What is ON? ON ಅಂದರೆ O ಇಂದ ಏನಿರುತ್ತೆ? ON ಅಂದರೆ P, because that is length. ON ವೆಕ್ಟರ್ ಅಂದಾಗ n cap P, n cap P. Okay? Now, what is NP? OP. Now, vector AB is equal to what? OB minus OA, position vector of the point B, OB, position vector of the point A, OA. Now, NP is called what? OP minus ON dot ON is equal to 0. NP na vector AB ಇದೆ ಅಂತ ಬರೀತೀರಿ. Vector AB is equal to what? OB minus OA, position vector of the point B minus position vector of the point A. ಅದೇ ಥರ vector NP can be written as OP minus ON dot ON is equal to 0. OP ಅಂದರೆ R minus ON n cap P dot again ON n cap P is equal to 0. is equal to 0. ಕ್ಲೀನಾಗಿ ಅಬ್ಸರ್ವ್ ಮಾಡಿ ಡೆರಿವೇಷನ್ಸ್. ನಾವು ಈಗ ಆರ್ ಡಾಟ್ ಎನ್, ಇದರಿಂದ ಇದನ್ನು ಡಾಟ್ ಮಾಡೋ, ಇದರಿಂದ ಇದು ಡಾಟ್ ಮಾಡೋ. ಆರ್ ಡಾಟ್ ಎನ್ ಕ್ಯಾಪ್ ಪಿ, ಆರ್ ಡಾಟ್ ಎನ್ ಕ್ಯಾಪ್ ಪಿ ಮೈನಸ್, ಇಲ್ಲಿ ಪ್ಲಸ್ ಇದೆ, ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎನ್ ಕ್ಯಾಪ್ ಡಾಟ್ ಎನ್ ಕ್ಯಾಪ್ ಸ್ಕ್ವಯರ್ ಪಿ ಇ ಡಾಟ್ ಪಿ P square is equal to 0. R dot n cap P, P is a scalar quantity, P times of R dot n cap is equal to minus redita antene, n cap square goes to 1. Vector A square is always is equal to magnitude of A square. N cap square is always equal to magnitude of n cap whole square. What is n cap? Unit vector, their magnitude is always 1, therefore is nothing but what? 1. It goes to 1, remaining P square. P square, ಒಂದು P cancel ಆಗುತ್ತೆ. R dot n cap is equal to P is the equation of the plane in vector form. Vector form. R dot n cap is equal to P is the equation of the plane in vector form. Okay? And also express in Cartesian form. Cartesian form ಅಂದರೆ ಎಕ್ಸ್ ವೈ ಝೆಡ್ ಫಾರ್ಮಲ್ಲಿ ಇರಬೇಕು. ನಮ್ಗೆ ಆಲ್ರೆಡಿ ಗೊತ್ತಿದೆ ವೆದರ್ ಇನ್ ವೆಕ್ಟರ್ ಆರ್ ಇನ್ 3D. ಆರ್ ಅಂದ ತಕ್ಷಣ ವಾಟ್ ಇಸ್ ಆರ್ ಅಂದರೆ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಡಾಟ್. ವಾಟ್ ಇಸ್ ಎನ್ ಕ್ಯಾಪ್ ವೆಕ್ಟರ್ ಅಂದಾಗ, ವಾಟ್ ಈಸ್ ಎನ್ ಕ್ಯಾಪ್ ವೆಕ್ಟರ್ ಅಂದಾಗ ನಾವು ಎಲ್ ಐ ಕ್ಯಾಪ್ ಪ್ಲಸ್ ಎಮ್ ಜೆ ಕ್ಯಾಪ್ plus nk cap is equal to what? P is equal to P. ಯಾಕೆ ಸರ್ Li plus mj plus nk ಅಂತಲೇ ಬರೆದಿದ್ದೀರಿ? ವಾಟ್ ಇಸ್ ಎನ್ ಕ್ಯಾಪ್ ಸರ್? ಎನ್ ಕ್ಯಾಪ್ ಇಸ್ ಯೂನಿಟ್ ವೆಕ್ಟರ್ ಅಂದರೆ ಅದರ ಮ್ಯಾಗ್ನಿಟ್ಯೂಡ್ ಎಷ್ಟು ಬರಬೇಕು? 1 ಬರುತ್ತೆ ಸರ್. ಎಸ್. ವಾಟ್ ಇಸ್ ಎನ್ ಕ್ಯಾಪ್? ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಆಲ್ವೇಸ್ ಈಕ್ವಲ್ ಟು ಹೌ ಮಚ್? 1. ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಾಯಿತು? 1. ಈಗ ಇವೆರಡಕ್ಕೂ ಡಾಟ್ ಮಾಡೋಣ. ಐ ಡಾಟ್ ಐ 1, ಜೆ ಡಾಟ್ ಜೆ 1, ಕೆ ಡಾಟ್ ಕೆ 1, ದೇರ್ ಫೋರ್ ಎಲ್ ಎಕ್ಸ್ plus mi plus nz is equal to P is the Cartesian equation of the plane. That is Lx plus my plus nz is equal to P is the